ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲೂ ಕಿಚಡಿ ಮಾಡಿದಾಗ ಪರ್ಫೆಕ್ಟಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಾಡೋದು ಹೇಗೆ ಅಂತ ಬನ್ನಿ, ಏನೇನು ಅಂತ ಬೇಕಾಗಿರುತ್ತೆ ಅಂತ ಸಾಮಾನು ನೋಡೋಣ. ನೋಡಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತು 2 ಆಲೂಗಡ್ಡೆ, ಒಂದೆರಡು ಟೊಮಾಟೊ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ನೀವು ಈರುಳ್ಳಿನ ಅದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಅದು ಚೆನ್ನಾಗಿ. ಈರುಳ್ಳಿನ, ಟೊಮಾಟೊ ಮತ್ತು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೇನೆ. ಕುಕ್ಕರ್ ಇಟ್ಟಿದ್ದೇನೆ ಫ್ರೆಂಡ್ಸ್. ಅವು 3 ಐಟಮ್ ಇದ್ದರೆ ಸಾಕು ಆಲೂ ಕಿಚಡಿ ಮಾಡೋದಂಗೆ. ನೋಡಿ, ಆಲೂಗಡ್ಡೆ ಸ್ವಲ್ಪ ತೊಳೆಯೋಕೆ ಹಾಕಿನಿ, ಯಾಕಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಅದು ಆಲೂಗಡ್ಡೆ ಕಟ್ ಮಾಡಿದ್ಮೇಲೆ. ನೋಡಿ, ಕುಕ್ಕರ್ಗೆ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಗರಮ್ ಆಗಿದೆ ಇಲ್ಲೋ ಅಂತ. ನೋಡಿ ಎಲ್ಲ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅವನ್ನ ಬ್ರೌನ್ ಕಲರ್ ಬರಬೇಕು ಅದು. ಸೊ ಅದಕ್ಕೆ ಅಲ್ಲಿ ತನಕ ಫ್ರೈ ಆಗಬೇಕು. ಬ್ರೌನ್ ಕಲರ್ ಬಂದರೆ ಅನ್ನನೂ ಚೆನ್ನಾಗಿ ಬರುತ್ತೆ, ಅನ್ನ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಅದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅಷ್ಟು ಬ್ರೌನ್ ಕಲರ್ ಬರೋವರೆಗೂ ನಾವು ಮಸಾಲ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬೌಲ್ಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಗರಂ ಮಸಾಲ. ಈಗ ಗರಂ ಮಸಾಲನೇ ಈ ಅನ್ನಕ್ಕೆ ಬೇಕು. ಗರಂ ಮಸಾಲ ಮೇನ್ ಇಂಪಾರ್ಟೆಂಟ್ ಈ ಅನ್ನಕ್ಕೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಡೋಣ. ಮಿಕ್ಸ್ ಮಾಡಿ ಆ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೊಗೊಂಡು ಅದರೊಳಗೆ ಹಾಕ್ಕೊಳ್ಳೋಣ. ಬ್ರೌನ್ ಕಲರ್ ಬಂದಮೇಲೆ ನೋಡಿ, ಈಗ ಬ್ರೌನ್ ಕಲರ್ ಬಂದಿದೆ, ಅದನ್ನೊಳಗೆ ಹಾಕಬೇಕೀಗ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿ, ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ. ಈಗ ಹಸಿ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ನಾವು ಆಗಲೇ ಕಟ್ ಮಾಡಿದಂಥ ಟೊಮಾಟೋನು ಹಾಕಬೇಕು ಇದರೊಳಗೆ. ಟೊಮಾಟೊ ಮತ್ತು ಆಲೂಗಡ್ಡೆನೂ ಹಾಕಬೇಕು, ಯಾಕಂದರೆ ಇದು ಎಣ್ಣೆದೊಳಗೆ ಚೆನ್ನಾಗಿ ಬೇಯುತ್ತೆ. ಸೊ ಅದಕ್ಕೆ ಆಲೂಗಡ್ಡೆ ಟೊಮಾಟೊ ಹೀಗೆ ಹಾಕಬೇಕು. ನೋಡಿ, ಎಲ್ಲ ಹಾಕಿದ್ದೇವೆ. ಈಗ ಸ್ವಲ್ಪ ಇದಕ್ಕೆ ಅರಿಶಿಣನೂ ಹಾಕಬೇಕು ಫ್ರೆಂಡ್ಸ್. ಅರಿಶಿಣನೂ ಇದರೊಳಗೆ ಹಾಕಿ ಮತ್ತು ಸ್ವಲ್ಪ ಇದಕ್ಕೆ ಖಾರ ಪುಡಿನೂ ಹಾಕಬೇಕು. ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕೀಗ. ಖಾರ ಪುಡಿ ಹಾಕಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ನೀವು ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕೆಲ್ಲ, ಯಾಕಂದರೆ ಮಸಾಲೆ ಎಲ್ಲ ಆಲೂಗಡ್ಡೆಗೆ, ಟೊಮಾಟೊಗೆ, ಈರುಳ್ಳಿಗೆ ಹಂಚ್ಕೋಬೇಕು. ಆ ಥರ ಮಸಾಲೆಗೆ ಈಗ ಇದು ಕುದಿ ಬಂದಿದ ಮೇಲೆ ನೀರು ಹಾಕಬೇಕು. ನೋಡಿ, ಇಷ್ಟು ಸಾಕು. ಇದು ಕುದಿ ಬರೋವರೆಗೂ ಇರಬೇಕು. ಹಾಗೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕಿದ್ದೇವೆ. ಉಪ್ಪು ಹಾಕಿದ ಮೇಲೆ ಒಂದು ಕುದಿ ಬರಲಿ ಗೈಸ್. ನೋಡಿ, ಕುದಿ ಬರ್ತಾಯಿದೆ. ಅಷ್ಟೊತ್ತಿಗೆ ನಾವು ಅಕ್ಕಿ ತೊಳ್ಕೊಳ್ಳೋಣ ಬನ್ನಿ. 2 ನೀರಲ್ಲಿ ಚೆನ್ನಾಗಿ ವಾಶ್ ಮಾಡೋಣ ಅಕ್ಕಿನ. ನೋಡಿ, ವಾಶ್ ಮಾಡಿಕೊಂಡು ಇವಾಗ ಕುದಿ ಬಂದಿತ್ತು ಅಲ್ವಾ ಕುಕ್ಕರೊಳಗೆ ಈ ರೈಸ್ನ ಹಾಕ್ಕೊಳ್ಳೋಣ. ಈಗ ನೋಡಿ, ಹಾಕ್ತಾಯಿದ್ದೀನಿ. ರೈಸ್ ಹಾಕಿದ ಮೇಲೂ ಚೆನ್ನಾಗಿ ತಿರ್ಸ್ಬೇಕು, ಯಾಕಂದರೆ ಅದು ಬೇರೆ ಕಲರ್ ರೈಸ್ ಆಗುತ್ತೆ. ಮತ್ತು ಚೆನ್ನಾಗಿ ತಿರ್ಸಿದ್ರೇ ಒಂದೇ ಕಲರ್ ಬರುತ್ತದೆ. ಇಲ್ಲಾಂದರೆ ಅದು ಕೆಳಗೆ ವೈಟ್ ಇರುತ್ತೆ, ಇದು ವೈಟ್ ಆಗುತ್ತೆ ಅದು. ಸೊ ಅದಕ್ಕೆ ನೋಡಿ, ಕ್ಲೋಸ್ ಮಾಡಿದ್ದೇನೆ. ಎರಡು ವಿಸಿಲ್ ಆದಮೇಲೆ ನೋಡಿ ಯಾವ ಥರ ಆಗಿದೆ ಅಂತ. 2 ವಿಸಿಲ್ ಸಾಕು ಫ್ರೆಂಡ್ಸ್ ರೈಸ್ಗೆ. ತುಂಬ ಚೆನ್ನಾಗಿ ಬಂದಿತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ, ಉದುರಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತ ಟ್ರೈ ಮಾಡಿ ನೋಡಿ. ಬ್ಯಾಚುಲರ್ಸ್ಗೆ ಮತ್ತು ಟಿಫನ್ ಬೆಳಗ್ಗೆ ಏನಪ್ಪ ಮಾಡೋದು ಅಂತ ತಲೆ ಕೆಡ್ಸ್ಕೋಕೆ ಹೋಗಬೇಡಿ. ಈ ಥರ ಮಾಡಿ ಕಟ್ಟಿ ಲಂಚ್ ಬಾಕ್ಸ್ಗೆ, ನಿಮ್ಮ ಮಕ್ಕಳು ತುಂಬ ಖುಷಿ ಪಡ್ತಾರೆ. ನೋಡಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮದೊಂದು ಲೈಕೇ ನನಗೆ ಇಂಪಾರ್ಟೆಂಟ್ ಫ್ರೆಂಡ್ಸ್.